ಮನೆಯಲ್ಲದಿದ್ದರೂ ವಾತಾವರಣವು ಭಯ, ಆದರೆ ವಾಸಿಸೋಕೆ ಈ ಜಾಗವು ಅಭಯ. ಇದರ ಬಗ್ಗೆ ಕೇಳಲ್ಪಟ್ಟಿರೋದು ಯಾವುದೇ ಸತ್ಯ ಅಲ್ದಿದ್ರೂ ಈ ಜಾಗದ ನಿಜವಾದ ಕಥೆಯು ಯಾರಿಗೂ ಗೊತ್ತಿರಲಿಲ್ಲ. ಇದು ಮನೆಯಲ್ಲ, ಆದರೆ ವಾಸಿಸೋಕೆ ಸೂಕ್ತವಾಗಿದೆ. ಆದ್ರೆ ಇಲ್ಲಿ ನಡೀತಾ ಇರೋದು ಮಾತ್ರ ಭಯಾನಕವಾಗಿದೆ. ಈಶಾ ಬಿಗ್ ಬಾಸ್ ನ ಸೆಟ್ ಅಲ್ಲಿ ಜನಗಳ ಮಧ್ಯೆ ರ್ಯಾಂಪ್ ವಾಕ್ ಮಾಡ್ತಾ ಇದ್ದಾಳೆ. ಸುತ್ತಲೂ ಜೋರಾದ ಮ್ಯೂಸಿಕ್ ಕೇಳಿಸ್ತಾ ಇರತ್ತೆ. ಈ ಹಂಗಾಮ ಮತ್ತು ರ್ಯಾಂಪ್ ವಾಕ್ ನಡುವೆ ಅವಳು ಗಪ್ಚಿಪ್ಪಾಗಿ ಸುಮ್ಮನೆ ಕೂತಿದ್ದಾಳೆ. ಅವಳ ಕೈಯಲ್ಲಿ ಒಂದು ಬಿಗಿಯಾದ ಹಗ್ಗವನ್ನು ಹಿಡ್ಕೊಂಡು ಕೂತಿರ್ತಾಳೆ. ಮತ್ತೆ ಅವಳ ಕಣ್ಣು ದೃಷ್ಟಿಗಳು ಮುಂದೆ ಏನೋ ನೋಡ್ತಾ ಇರತ್ವೆ. ಅಲ್ಲೇ ಸ್ವಲ್ಪ ದೂರದಲ್ಲಿದ್ದ ಕನ್ಫೆಷನ್ ರೂಮಿನ ಒಳಗೆ ಎಲ್ಲವೂ ಒಂದು ನಿಶಬ್ದವಾಗಿರುತ್ತೆ. ಅಲ್ಲಿ ತಿಶಾಳ ಶರೀರವು ಮೇಲೆ ನೇತಾಡ್ತಿರೋ ಹಾಗೆ ಕಾಣಿಸುತ್ತೆ. ಒಂದು ಟ್ರಾನ್ಸ್ಪರೆಂಟ್ ಗ್ಲಾಸ್ ಬಾಗಿಲಿನಿಂದ ಅವಳ ಶರೀರವು ಹಾಗೆ ನೇತಾಡ್ತಿರೋ ಹಾಗೆ ಕಾಣಿಸ್ತಿರತ್ತೆ. ಎಲ್ಲ ನಿಶಬ್ದವಾಗಿರೋ ಆ ರೂಮಿನಲ್ಲಿ ತಿಶಾಳ ಶರೀರವನ್ನು ನೋಡಿ ಭಯಾನಕಗೊಳ್ಳುವಂತೆ ಆಗುತ್ತದೆ. ಮುಂಬೈಯಲ್ಲಿನ ಒಂದು ನೈಟ್ ಕ್ಲಬ್ನಲ್ಲಿ ಅವತ್ತಿನ ದಿನವೂ ಒಳಗೆ ಗೌರವ್, ಶ್ರುತಿ, ಅರ್ಜುನ್ ಮತ್ತೆ ಮೀರಾ ಒಂದು ಲಾಂಜ್ ಏರಿಯಾನಲ್ಲಿ ಕೂತಿರ್ತಾರೆ. ಮತ್ತೆ ಆರಾಮಾಗಿ ಅವರು ಡ್ರಿಂಕ್ಸ್ ಕುಡಿತಾ ಖುಷಿಯಾಗಿ ಇರ್ತಾರೆ. ಅವರ ಮಾತುಕತೆಗಳಲ್ಲಿ ಖುಷಿ ಹಾಗೂ ನಗುವಿನ ವಾತಾವರಣವು ಕೇಳಿಸ್ತಾ ಇರತ್ತೆ. ಅವರೆಲ್ಲರ ಮುಖವು ಖುಷಿ ಮತ್ತು ಆರಾಮಿಂದ ಕೂಡಿರೋ ಹಾಗಿರತ್ತೆ. ಪೂರ್ತಿಯಾಗಿ ಕುಡಿತಾ ಮಾತಾಡ್ತಾನೆ ಇರ್ತಾರೆ. This one is for Gaurav. ಎಲ್ಲರೂ ಅವರ ಗ್ಲಾಸ್ ಅನ್ನ ಎತ್ತಿ ಚಿಯರ್ಸ್ ಮಾಡ್ತಾರೆ. ಅರ್ಜುನ್ ತಕ್ಷಣ ಹಿಂದೆ ತಿರುಗಿ ನೋಡ್ತಾನೆ. ಮತ್ತೆ ಅವನ ಸೀಟ್ ಮೇಲೆ ಆರಾಮಾಗಿ ಕೂತ್ಬಿಡ್ತಾನೆ. ಮಗ, ಇದು ನಮ್ಮ ಕೊನೆಯ ಸೆಲೆಬ್ರೇಷನ್ ಆಗಿರುತ್ತೆ ಕಣೋ. ಅದಾದ್ಮೇಲೆ ನೀನಂತೂ ಕೊನೆ ಅಂತಿದ್ಯಲ್ಲೋ, ನಾನೇನು ಶಾಶ್ವತವಾಗ ಹೋಗ್ತಾ ಇದ್ದೀನಿ. ಯಾವಾಗ್ಲೂ ಇದೇ ರೀತಿ ಸಿಗೋದಿಕ್ಕೆ ಕಷ್ಟ ಆಗತ್ತೆ, ಯಾಕಂದ್ರೆ ನಾವೆಲ್ಲ ಸೆಟ್ಲ್ ಆಗ್ತಿದೀವಲ್ಲ. ಹೌದು ಕಣ್ರೋ. ಹೌದು, ನೀನ್ ಅಲ್ಲೋಗಿ ಏನ್ ಬಿಸ್ನೆಸ್ ಮಾಡ್ತೀಯಾ? ಏನ್ ಬಿಸ್ನೆಸ್ ಅಂದ್ರೆ? ನಾನು ಅಲ್ಲೋಗಿ ಶೋಸ್ ನ ಪ್ರೊಡ್ಯೂಸ್ ಮಾಡ್ತೇನೆ. ಎಲ್ರು ಜೋರಾಗಿ ನಗ್ತಾರೆ. ನಾವಂತೂ ಖಂಡಿತವಾಗ ಅನ್ಕೊಂಡಿರ್ಲಿಲ್ಲ ಕಣ್ರೋ ನೀನ್ ಹೋಗಿ ಫಾರಿನ್ ಅಲ್ಲಿ ಸೆಟ್ಲ್ ಆಗ್ತೀಯಾ ಅಂತ. ಪ್ಲಾನ್ ಏನು ಇರ್ಲಿಲ್ಲ, ಆದ್ರೆ ಈಗ ನಾನು ಆ ಪ್ಲಾನ್ ನ ಮಾಡಿದ್ದೀನಿ. ಮತ್ತೆ ಡ್ಯಾಡ್ ಶೋನು ಕೂಡ ಬಂದ್ ಆಗ್ಬಿಟ್ಟಿದೆ ಈಗ. ಅದಕ್ಕೆ ನಾನು ಅಲ್ಲೋಗಿ ಏನಾದ್ರೂ ಶುರು ಮಾಡ್ಬೇಕು ಅಂತಿದ್ದೀನಿ. ಮತ್ತೆ ಗೌರವ್, ನೀನು ಕೂಡ ಈಗ ಹೊರಡ್ತಿದ್ಯಲ್ಲ, ಏನ್ ಅಷ್ಟೊಂದು ಅರ್ಜೆಂಟ್ ಅಂತ ನಮ್ಗೆ ಹೇಳ್ಬೋದಲ್ವಾ? ಅಂದ್ರೆ ಮಗ ನೀನಿದ್ಯಲ್ಲ, ಹೇಳು ಮಗ, ಅಲ್ಲಿ ಏನಾಯ್ತು ಅಂತ. ನೀವು ಶೋನ ಇದಕ್ಕಿದ್ದಾಗ ಯಾಕೆ ಕ್ಲೋಸ್ ಮಾಡಿದ್ರಿ? ಹೇಳಿದ್ನಲ್ಲೋ, TRP ನಮ್ಗೆ ಚೆನ್ನಾಗಿ ಬರ್ತಿರ್ಲಿಲ್ಲ, ಅದಕ್ಕೋಸ್ಕರ. ಈ ರೀಸನ್ ಎಲ್ಲ ಬೇರೆಯವ್ರಿಗೆ ಹೇಳು ಮಗ, ನಿಜವಾದ ಸತ್ಯನ ನೀನ್ ನನಗೆ ಹೇಳೋದಿಲ್ವಾ? ಹಾ, TRP ರೀಸನ್ ಆಗೋಕೆ ಚಾನ್ಸೇ ಇಲ್ಲ ಅನ್ಸತ್ತೆ. ಸೀಸನ್ 13 ಅಂತೂ ಸಖತ್ ಸೂಪರ್ ಹಿಟ್ ಆಗಿತ್ತಲ್ವಾ? ಮತ್ತೆ ನೀನು ಸಡನ್ ಆಗಿ ಯಾಕೆ ಅದನ್ನ ನಿಲ್ಲಿಸ್ಬಿಟ್ಟೆ? ಡೋಂಟ್ ಮೈಂಡ್, ಇದೊಂದು ವಿಚಿತ್ರ ಅನ್ಸ್ತಾ ಇದೆ ನನ್ಗೆ. ಅರೆ, ನೀವಂತೂ ತುಂಬಾನೇ ಯೋಚನೆ ಮಾಡ್ತಾ ಇದ್ದೀರಾ. ಹೇಳಿದ್ನಲ್ಲ, ಸ್ವಲ್ಪ ಇಂಟರ್ನಲ್ ಏನೋ ಇತ್ತು, ಅದಕ್ಕೋಸ್ಕರನೇ ಬಂದ್ ಮಾಡಿದ್ವಿ. TRP ಇಂದ ಈಗ ಇಂಟರ್ನಲ್ ರೀಸನ್ ಕೊಡ್ತಾ ಇದ್ಯಾ? ಸರಿ, ಈಗ ಇದನ್ ಬಿಟ್ಬಿಡು. ನಮ್ದು ಇದು ಲಾಸ್ಟ್ ಪಾರ್ಟಿ. ನನಗಂತೂ ಗೊತ್ತಿಲ್ಲ ನಾವು ಮತ್ತೆ ಯಾವಾಗ ಸಿಗ್ತೀವಿ ಅಂತ. ಲೆಟ್ಸ್ ಡೂ ಸಮಥಿಂಗ್. ವಾಟ್ ಯು ಮೀನ್ ಬೈ ಸಮಥಿಂಗ್? ನಾವೆಲ್ಲರೂ ಇವತ್ತು ಬಿಗ್ ಬಾಸ್ ಸೆಟ್ಗೆ ಹೋಗೋಣ, ಏನಂತೀರಾ? ಬಾಯಿ ಬಂದಂಗೆಲ್ಲ ಮಾತಾಡಕ್ ಹೋಗ್ಬೇಡ. ಆ ಜಾಗ ಈಗ 3 ವರ್ಷದಿಂದ ಖಾಲಿಯಾಗಿ ಬಿದ್ದಿದೆ. ಅಲ್ಲಿ ತುಂಬಾನೇ ಗಲೀಜಿರುತ್ತೆ, ಗೊತ್ತಾ? ನೀನೀಗ ಸರಿಯಾಗೆ ಹೇಳ್ದೆ. ಹೇ, ಇದಂತೂ ನಮ್ಗೊಂದು ಒಳ್ಳೆ ಮೆಮೊರಿ ಆಗ್ಬಿಡತ್ತೆ. ಹಾ ಗುರು, ಪ್ಲೀಸ್ ಏನಾದ್ರೂ ಅಡ್ವೆಂಚರ್ ಮಾಡೋಣ, ಏನಂತೀಯ? ನಿಜವಾಗ್ಲು ಪಕ್ಕ. ನೀನೇನಾದ್ರೂ ನಮ್ಮನ್ನ ಅಲ್ಲಿ ಕರ್ಕೊಂಡು ಹೋದ್ರೆ ನಾವ್ ಯಾವತ್ತೂ ಈ ವಿಷಯದ ಬಗ್ಗೆ ಏನು ನಿನ್ನ ಕೇಳೋದೇ ಇಲ್ಲ. ಆದ್ರೆ ಕಣ್ರು, ನನಗ್ ಸಖತ್ ಭಯ ಆಗ್ತಿದೆ. ಗುರು, ಯಾಕೆ ಗುರು ಎದ್ರಕೋತೀಯ ನೀನು? ನಾವಲ್ಗೆ ಹೋಗೋಣ, ಆಮೇಲೆ ಸ್ವಲ್ಪ ತಲೆ ಇದ್ದು ಟೈಮ್ ಕಳ್ಕೊಂಡ್ ಬರೋಣ. ಗೌರವ್ ಸ್ವಲ್ಪ ಹೊತ್ತು ಯೋಚಿಸ್ತಾನೆ. ಸರಿ, ಹಾಗಿದ್ರೆ ಮತ್ತೆ ಪ್ಲೀಸ್ ಕೇಳಿ, ನಾವು ತುಂಬಾ ಹೊತ್ತು ಅಲ್ಲಿ ಇರೋದ್ ಬೇಡ, ಸುಮ್ನೆ ಹೋಗಿ ಅಲ್ಲಿಂದ ಬಂದ್ಬಿಡೋಣ. ಎಲ್ರು ಅವನ ಮಾತನ್ನ ಕೇಳಿ ಸರಿ ಅಂತ ಅಂತಾರೆ. ಮತ್ತೆ ಅವರೆಲ್ಲರೂ ಆ ಸೆಟ್ ಹತ್ರ ಹೋಗಕ್ ಶುರು ಮಾಡ್ತಾರೆ. ಆ ಗೇಟ್ ಹತ್ರ ಬರ್ತಾರೆ. ಮತ್ತೆ ಗೌರವ್ ಕಾರ್ನ ನಿಲ್ಲಿಸ್ತಾನೆ. 4 ಜನ ಕಾರಿಂದ ಕೆಳಗಿಳಿತಾರೆ. ಗೌರವ್ ಆ ಗೇಟ್ ಹಾಕಿದ್ದ ಬೀಗವನ್ನ ನೋಡ್ತಾನೆ. ಮತ್ತೆ ಸುತ್ತಲೂ ಅವನ ಕಣ್ಣು ಹಾಯಿಸ್ತಾನೆ. ಯಾರಾದ್ರೂ ಒಂದು ಒಳ್ಳೆ ರಕ್ಷಣೆ ಮಾಡೋ ಗಾರ್ಡ್ಸ್ ನ ಹುಡುಕ್ತಾ ಇರ್ತಾನೆ. ಆದ್ರೆ ಅವನ್ಗಲ್ಲಿ ಯಾರು ಕಾಣಿಸೋದಿಲ್ಲ. ಅವನ ಇನ್ನಷ್ಟು ಫ್ರೆಂಡ್ಸ್ ನ ಕೇಳಕ್ ಶುರು ಮಾಡ್ತಾನೆ. ಮತ್ತೆ ಈ ಪ್ಲಾನ್ ನ ಡ್ರಾಪ್ ಮಾಡೋ ಡಿಸಿಷನ್ ತಗೊಳ್ತಾನೆ. ನೋಡಿದ್ರ, ಗೇಟ್ ಬಂದಾಗಿದೆ, ಬನ್ನಿ ನಾವು ರಿಟರ್ನ್ ಹೋಗೋಣ. ಅಯ್ಯೋ, ಗೇಟ್ ಬಂದಾಗಿದೆ ಕಣೋ, ನಮ್ ತಲೆ ಬಂದಾಗಿಲ್ವಲ್ಲ. ಅರ್ಜುನ್ ಕಾರ್ನ ಬಾನೆಟ್ ಇಂದ ಒಂದು ಕ್ರೋಬಾರ್ ನ ತಗೊಳ್ತಾನೆ. ಮತ್ತೆ ಬೀಗನ ಮುರಿದು ಬಿಡ್ತಾನೆ. ಆದ್ರೆ ಗೌರವ್ ಇದನ್ನ ನೋಡಿ ಖುಷಿ ಆಗೋದಿಲ್ಲ. ಲೋ, ನೀನ್ ಏನೋ ಮಾಡ್ತಾ ಇದ್ಯಾ? ನನಗ್ ತಲೆನೋವು ಕೊಡ್ತಾ ಇದ್ಯಾ ಕಣೋ. ಅರೆ, ನೀನ್ ಯಾಕೋ ಇದಕ್ಕೆ ಇಷ್ಟೊಂದೆಲ್ಲ ಬೇಜಾರ್ ಮಾಡ್ಕೊಳ್ತಿದ್ಯಾ? 4 ಜನ ಗೇಟ್ ತೆರ್ಕೊಂಡು ಒಳಗ್ ಹೋಗಕ್ಕೆ ಶುರು ಮಾಡ್ತಾರೆ. ಅವ್ರ ಒಳಗ್ ಬರ್ತಾ ಇದ್ದಂತೆ ಆ ಮಹಲ್ ಅಲ್ಲಿ ಒಂದು ವಿಚಿತ್ರವಾದ ವಾತಾವರಣವು ಕಾಣಿಸಕ್ ಶುರು ಆಗತ್ತೆ. ಮತ್ತೆ ಅಲ್ಲಿ ಯಾವುದೋ ಒಂದು ವಸ್ತು ಬೀಳೋ ಶಬ್ದ ಕೇಳಿಸತ್ತೆ. ಆದ್ರೆ ಆ 4 ಜನರು ಅಲ್ಲಿ ಬದಲಾಗ್ತಿದ್ದ ವಾತಾವರಣವನ್ನು ಗಮನಿಸೋಕೆ ಹೋಗೋದಿಲ್ಲ. ಗಾಯ್ಸ್, ನಿಮ್ಗೆ ಯಾವುದೇ ಫೀಲಿಂಗ್ ಆಗ್ತಾ ಇಲ್ವಾ? ಏನು? ಹೊರಗಡೆ ಇಷ್ಟೊಂದು ಥಂಡಿ ಇರ್ಲಿಲ್ಲ, ಆದ್ರೆ ಒಳಗಡೆ ಒಂಥರ ಕೊರಿತಾ ಇರೋ ಚಳಿ ಅನಿಸ್ತಾ ಇದೆ. ಚಳಿ ಏನೋ ಆಗ್ತಾ ಇದೆ.
ಆದ್ರೆ ನಾವು ಕಾಡಿನ ಮಧ್ಯದಲ್ಲಿ ಈ ಮಹಲ್ ಇರೋದ್ರಿಂದ ಚಳಿ ಜಾಸ್ತಿ ಆಗ್ತಾ ಇದೆ. ಹಾರರ್ ಮೂವಿ ಶುರು ಆಗುತ್ತೆ. ಇನ್ ಸ್ವಲ್ಪ ಹೊತ್ತಾದ್ಮೇಲೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೂಡ ಬರುತ್ತೆ. ಎಲ್ರು ನಗ್ತಾರೆ. ಅವರು ಕಂಟ್ರೋಲ್ ರೂಮ್ ಕಡೆಗೆ ಹೋಗ್ತಾರೆ. ಆ ರೂಮ್ ಅಂತೂ ತುಂಬಾ ಧೂಳು ಹಾಗೂ ಜೇಡ ಕಟ್ಟಿರೋ ಮೂಲೆಗಳಿಂದ ಕೂಡಿರುತ್ತದೆ. ಮೆಷಿನರೀಸ್ ಎಲ್ಲ ಹಾಗೆ ಅಲ್ಲೇ ಬಿದ್ದಿರತ್ವೆ. ಎಲ್ರು ಹಾಗೆ ಅದನ್ನ ಬಿಟ್ಟು ಎದ್ದೋದಂತೆ ಕಾಣಿಸ್ತಿರತ್ತೆ. ಗೌರವ್ ಅಲ್ಲೇ ನಿಂತ್ಕೊಂಡು ನೋಡ್ತಿರ್ತಾನೆ. ಆದ್ರೆ ಬೇರೆಯವ್ರೆಲ್ರು ಆ ರೂಮ್ ಎಲ್ಲ ಸುತ್ತಾಡ್ತಾ ಎಲ್ಲಾ ಕಡೆನೂ ಓಡಾಡಕ್ ಶುರು ಮಾಡ್ತಾರೆ. ಎಷ್ಟೊಂದೆಲ್ಲ ಇದೆ ಇಲ್ಲೆಲ್ಲ. ಇಷ್ಟೊಂದು ಮೆಷಿನ್ಸ್ ಇಲ್ಲೇ ಇದೆಯಾ? ಹೇಗನ್ನಿಸ್ತದೆ ಅಂದ್ರೆ ಯಾರೋ UFO ಬರ್ತಾನೆ ಮತ್ತೆ ಏಲಿಯನ್ಸ್ ನಮ್ ಜೊತೆ ಮಾತಾಡತ್ತೆ ಅಂತ. ಅವಳು ಸ್ವಲ್ಪ ಹೊತ್ತು ಹೀಗೆ ನಗ್ತಿರ್ತಾಳೆ. ಆದ್ರೆ ಅಚಾನಕವಾಗಿ ಎಲ್ಲಿಂದಲೋ ನೀರ್ ಬೀಳ್ತಾ ಇರೋ ಶಬ್ದ ಕೇಳ್ಸಕ್ ಶುರುವಾಗತ್ತೆ. ಮತ್ತೆ ಅವಳ ನಗು ಅಲ್ಲೇ ನಿಂತೋಗತ್ತೆ. ಗೌರವ್ ಆ ಕಡೆ ಈ ಕಡೆ ನೋಡಕ್ಕೆ ಶುರು ಮಾಡ್ತಾನೆ. ಯಾರದು? ಆ ಕಡೆಯಿಂದ ಯಾವುದೇ ಶಬ್ದ ಕೇಳಿಸೋದಿಲ್ಲ. ಶಬ್ದವು ಗ್ರೀನ್ ರೂಮ್ ಕಡೆಯಿಂದ ಬರಕ್ ಶುರುವಾಗತ್ತೆ. ಗೌರವ್ ಮತ್ತೆ ಅವನ ಇತರ ಸ್ನೇಹಿತರೆಲ್ಲ ಭಯಗೊಂಡು ಆ ಕಡೆ ಈ ಕಡೆ ನೋಡಕ್ಕೆ ಶುರು ಮಾಡ್ತಾರೆ. ಆದ್ರೆ ತುಂಬಾ ಭಯಗೊಂಡಿದ್ರಿಂದ ಅವರ ಕಣ್ಣುಗಳು ಒಂದೇ ಕಡೆ ನಿಟ್ಟು ಬಿಡತ್ವೆ. ಏನಿದು ನಮ್ಮನ್ನ ಎದುರಿಸೋದಕ್ಕ ಹೇಳು? ಆದ್ರೆ ಈ ತರ ಏನಾದ್ರು ಆದ್ರೆ ಇದೊಂದು ಕೆಟ್ಟ ಜೋಕ್ ಆಗಿರತ್ತೆ ಗೌರವ್. ನನಗ್ ನಿಜವಾಗ್ಲೂ ಗೊತ್ತಿಲ್ಲ. ನನಗನ್ನಿಸ್ತಾ ಇದೆ ಗ್ರೀನ್ ರೂಮ್ ಅಲ್ಲಿ ಯಾವುದೋ ಒಂದು ನಲ್ಲಿ ಓಪನ್ ಆಗಿದೆ. ಅವನು ಸರಿಯಾಗಿ ಹೇಳ್ತಾ ಇದ್ದಾನೆ. ನಡೀರಿ ನಾವೆಲ್ಲರೂ ಆ ಗ್ರೀನ್ ರೂಮ್ ಕಡೆಗೆ ಹೋಗಿ ಚೆಕ್ ಮಾಡೋಣ. ಅವರೆಲ್ಲರೂ ನಡ್ಕೊಂಡು ಹೋಗ್ತಾ ಗ್ರೀನ್ ರೂಮ್ ಕಡೆಗೆ ಹೋಗಕ್ ಶುರು ಮಾಡ್ತಾರೆ. ಮತ್ತೆ ಆ ಶಬ್ದವಂತೂ ಅವ್ರ ಹತ್ರ ಬರ್ತಾ ಇದ್ದಂತೆ ಇನ್ನಷ್ಟು ಜೋರಾಗಿ ಕೇಳ್ಸಕ್ಕೆ ಶುರುವಾಗತ್ತೆ. 4 ಜನ ಗ್ರೀನ್ ರೂಮ್ ನ ಒಳಗೆ ಹೋಗಕ್ ಶುರು ಮಾಡ್ತಾರೆ. ಮತ್ತೆ ಅಲ್ಲಿ ನಲ್ಲಿಯಿಂದ ಬರ್ತಾ ಇರೋ ನೀರು ತುಂಬಾ ಜೋರಾಗಿ ಕೇಳಿಸ್ತಾ ಇರತ್ತೆ. ಮೀರಾ ಮತ್ತು ಶ್ರುತಿ ಇಬ್ರಿಗೂ ಭಯ ಆಗ್ಬಿಡತ್ತೆ. ಅವರ ವೀಕ್ಷಣೆ ಎಲ್ಲ ಬಾತ್ರೂಮ್ ನ ಬಾಗಿಲ ಕಡೆಗೆ ಹೋಗ್ತಾ ಇರತ್ತೆ. ಗೌರವ್ ಹ್ಯಾಂಡಲ್ ಹಿಡ್ಕೊಳ್ತಾನೆ. ಆದ್ರೆ ಆ ಕಡೆಯಿಂದ ಶಬ್ದ ಬರ್ತಾನೆ ಇರತ್ತೆ. ಅವನ ಮುಖದಲ್ಲಂತೂ ಭಯ ಇನ್ನಷ್ಟು ಜಾಸ್ತಿ ಆಗಕ್ಕೆ ಶುರುವಾಗತ್ತೆ. ಅರ್ಜುನ್ ಚೂರು ಭಯಗೊಳ್ದೆ ಮುಂದಕ್ಕೆ ಹೋಗಕ್ ಶುರು ಮಾಡ್ತಾನೆ. ಮಗ ಯಾಕೋ ನೀನ್ ಯಾವಾಗ್ಲೂ ಹೀಗೆ ಮಾಡ್ತೀಯಾ? ಎಲ್ಲದನ್ನು ನೀನು ಇಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳೋ ಅವಶ್ಯಕತೆ ಏನು ಇಲ್ಲ ಕಣೋ. ಅರ್ಜುನ್ ಗೌರವ್ನ ಆ ಕಡೆ ಸರಿಸಿ ಆ ಬಾಗಿಲನ್ನು ಜೋರಾಗಿ ತಳ್ತಾನೆ. ಮತ್ತೆ ಆ ಬಾತ್ರೂಮಿನ ಬಾಗಿಲು ತೆರೆದುಕೊಳ್ಳುತ್ತೆ. ಆದ್ರೆ ಹಿಂದೆಯಿಂದ ಆ ಬಾತ್ರೂಮಿನ ಬಾಗಿಲು ಅದಕ್ಕದೇ ಮುಚ್ಕೊಂಡ್ಬಿಡತ್ತೆ. ಮತ್ತೆ ಜೋರಾಗಿ ಲಾಕ್ ಆಗಿರೋ ಶಬ್ದದ ಜೊತೆಗೆ ಆ ಬಾಗಿಲು ಮುಚ್ಕೊಂಡ್ಬಿಡತ್ತೆ. ಅರ್ಜುನ್ 2 ಸಲ ಜೋರಾಗಿ ಕಿರ್ಚ್ಕೊಳ್ತಾನೆ. ಅವನ ಕಿರ್ಚಾಟದ ಶಬ್ದವು ಇಡೀ ರೂಮೇ ನಡುಗುವಂತೆ ಮಾಡ್ಬಿಡತ್ತೆ. ಹೊರಗಡೆ ಗೌರವ್, ಮೀರಾ ಮತ್ತೆ ಶ್ರುತಿ ಆ ಬಾಗಿಲನ್ನು ಬಡಿತಾ ತೆರೆದುಕೊಳ್ಳಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಎಷ್ಟೇ ಬಾಗಿಲು ಬಡಿದ್ರು ಅದು ತೆರೆದೇ ಇರೋ ಕಾರಣ ಅವರ ಭಯ ಇನ್ನಷ್ಟು ಜಾಸ್ತಿ ಆಗಕ್ಕೆ ಶುರು ಆಗ್ಬಿಡತ್ತೆ. ಅರ್ಜುನ್ ನಿನ್ಗೇನು ಆಗಿಲ್ಲ ತಾನೆ? ಅರ್ಜುನ್ ಮಾತಾಡೋ. ಒಳಗಡೆಯಿಂದ ಯಾವುದೇ ಉತ್ತರವು ಬರೋದೇ ಇಲ್ಲ. ಅಲ್ಲಿ ಈಗ ನಲ್ಲಿಯಿಂದ ಬರ್ತಿದ್ದ ನೀರಿನ ಶಬ್ದವು ಮಾತ್ರ ಕೇಳಿಸ್ತಾ ಇರುತ್ತೆ. ಈ 3 ಜನರ ಎದೆ ಬಡಿತವು ಜೋರಾಗಿ ಹೊಡ್ಕೊಳಕ್ ಶುರುವಾಗತ್ತೆ. ಅಚಾನಕವಾಗಿ ಆ ಬಾತ್ರೂಮಿನ ಬಾಗಿಲು ಸಡನ್ ಆಗಿ ಓಪನ್ ಆಗತ್ತೆ. ಒಳಗಡೆ ಅರ್ಜುನ್ ಸತ್ತು ಬಿದ್ದಿರೋ ಶರೀರವು ಕಾಣಿಸ್ತಾ ಇರುತ್ತೆ. ತಲೆಯನ್ನ ಚೆನ್ನಾಗಿ ಜಜ್ಜಿರೋ ಹಾಗೆ ಇರುತ್ತೆ. ಭಯ ಮೀರಾ ಮತ್ತು ಶ್ರುತಿಯ ಒಳಗೆ ಆವರಿಸ್ಕೊಂಡ್ಬಿಡತ್ತೆ. ಯಾವುದೇ ಒಂದು ಮಾತು ಕೂಡ ಆಡದೆ ಆ 3 ಜನ ಎದ್ದೋ ಬಿದ್ನೋ ಹಾಗೆ ಆ ರೂಮಿಂದ ಓಡ್ ಹೋಗಕ್ಕೆ ಶುರು ಮಾಡ್ತಾರೆ. ಮೆಟ್ಲಿಂದ ಕೆಳಗೆ ಇಳಿತಾ ಅವರ ಜೀವವನ್ನು ರಕ್ಷಿಸಿಕೊಳ್ಳಲು 3 ಜನ ಓಡ್ತಾ ಇರ್ತಾರೆ. ಅವರು ಗೇಟಿನವರೆಗೂ ಬಂದೇ ಬಿಡ್ತಾರೆ. ಆದ್ರೆ ಹೊರಗೆ ಹೋಗಲು ತುಂಬಾನೇ ಪ್ರಯತ್ನ ಪಡ್ತಾರೆ. ಆದ್ರೆ ಅವ್ರು ಅನ್ಕೊಂಡ ಹಾಗೆ ಆಗೋದೇ ಇಲ್ಲ. ಯಾಕಂದ್ರೆ ಗೇಟ್ ಕ್ಲೋಸ್ ಆಗ್ಬಿಟ್ಟಿರುತ್ತೆ. ಅವ್ರಿಗೆ ಆ ಕ್ಷಣದಲ್ಲಿ ಹೇಗನ್ಸತ್ತೆ ಅಂದ್ರೆ ಅವ್ರು ಜೀವಂತವಾಗಿರ್ತೀವೋ ಇಲ್ವೋ ಅನ್ನೋ ಹಾಗೆ. ಭಯ ಹಾಗೂ ಅಳುವಿನಿಂದ ಅವರ ಇಡೀ ಶರೀರವು ತುಂಬಿಕೊಂಡ್ಬಿಟ್ಟಿರುತ್ತೆ. ನಾನು ನಿಮ್ಗೆಲ್ಲ ಮೊದ್ಲೇ ಹೇಳಿದ್ದೆ ತಾನೇ, ಇಲ್ಲಿಗೆ ನಾವು ಬರ್ಲೇಬಾರ್ದಾಗಿತ್ತು. ಇಲ್ಲಿ ಏನ್ ನಡೀತಾ ಇದೆ ಗೌರವ್? ಯಾರು ಇವ್ರೆಲ್ಲ? ನನಗೆ ಹೇಗ್ ಗೊತ್ತಾಗತ್ತೆ? ಸೆಕ್ಯೂರಿಟಿ! ಆ ಕಡೆಯಿಂದ ಯಾವುದೇ ಉತ್ತರವೂ ಸಿಗೋದೇ ಇಲ್ಲ. ಎಲ್ಲ ಕಳ್ಕೊಂಡ ಹಾಗೆ ಅವರ ಗೇಟ್ ಹತ್ರನೇ ಕುಸ್ತು ಕೂತ್ ಬಿಡ್ತಾನೆ. ಅವನ ಕಣ್ಣುಗಳಿಂದ ಜೋರಾಗಿ ಕಣ್ಣೀರು ಬರ್ತಾನೆ ಇರತ್ತೆ. ಶ್ರುತಿ ಸುಮ್ಮನೆ ಅಳ್ತಾನೆ ಇರ್ತಾಳೆ. ಅರ್ಜುನ್ನ ಭಯಾನಕ ಸಾವನ್ನು ನೆನೆಸ್ಕೊಂಡು ಅಳ್ತಾನೆ ಇರ್ತಾಳೆ. ಅರ್ಜುನ್ ಅರ್ಜುನ್ ನಾವು ಪೊಲೀಸ್ಗೆ ಫೋನ್ ಮಾಡಿ ಕರಿಬೇಕಾಗತ್ತೆ. ಮೀರಾ ನಿಧಾನವಾಗಿ ಶ್ರುತಿನ ಸಾಂತ್ವನ ಮಾಡಕ್ಕೆ ಪ್ರಯತ್ನ ಪಡ್ತಿರ್ತಾಳೆ. ಸಮಾಧಾನ ಮಾಡಕ್ಕಂದು ಪ್ರಯತ್ನ ಪಡ್ತಿರ್ತಾಳೆ. ಗೌರವ್ ಅವನ ಫೋನ್ ಕೈಗೆ ತಗೊಂಡಂತೆ ಅವನಿಗೊಂದು ಝಲಕ್ ಆಗತ್ತೆ. ಹಾಗೆ ಅವನು ಚೆಕ್ ಮಾಡಕ್ಕೆ ಅಂತ ನೋಡಿದಾಗ ಗೊತ್ತಾಗತ್ತೆ ಅಲ್ಲಿ ಸಿಗ್ನಲ್ಲೇ ಇರೋದಿಲ್ಲ. ಮತ್ತೆ ನೆಟ್ವರ್ಕ್ ಕೂಡ ಅಲ್ಲಿ ಕೆಲಸ ಮಾಡ್ತಿರಲ್ಲ. ಏನಾಯ್ತು? ನೆಟ್ವರ್ಕೇ ಸಿಗ್ತಾ ಇಲ್ಲ. ನೀವಿಬ್ರು ನಿಮ್ ಫೋನಲ್ಲಿ ನೆಟ್ವರ್ಕ್ ಇದೆ ಅಂತ ಒಂದ್ಸಲ ಚೆಕ್ ಮಾಡಿ. ಮೀರಾ ಅವಳ ಫೋನ್ ತಗೊಳ್ತಾಳೆ. ಮತ್ತೆ ಶ್ರುತಿ ಕೂಡ ಚೆಕ್ ಮಾಡಕ್ ಶುರು ಮಾಡ್ತಾಳೆ. ಆದ್ರೆ ಇಬ್ರು ಫೋನಲ್ಲೂ ಒಂದೇ ರೀತಿಯಲ್ಲಿ ಬರ್ತಾ ಇರತ್ತೆ. ಯಾವುದೇ ನೆಟ್ವರ್ಕ್ ಇಲ್ಲ, ಯಾವುದೇ ಸಿಗ್ನಲ್ ಕೂಡ ಇಲ್ಲ, ಏನೂ ಇಲ್ಲ. ನಮ್ ಫೋನಲ್ಲೂ ಕೂಡ ನೆಟ್ವರ್ಕೇ ಸಿಗ್ತಾ ಇಲ್ವಲ್ಲ.
ಗೌರವ್ ಅಲ್ಲೇ ನಿಂತ್ಕೊಂಡು ಸ್ತಬ್ಧವಾಗಿ ಬಿಡ್ತಾನೆ. ಯೋಚನೆ ಮಾಡೋದ್ರಲ್ಲಿ ಮಗ್ನವಾಗಿಬಿಡ್ತಾನೆ. ಮತ್ತೆ ಹೇಳ್ತಾನೆ, ನಾವೀಗ ಇಲ್ಲಿರೋದು ಸೇಫ್ ಅಲ್ಲ ಅಂತ ಅನ್ಸುತ್ತೆ. ನಾವೊಂದು ಕೆಲಸ ಮಾಡೋಣ, ಬ್ಯಾಕ್ ಲೋನ್ಗೆ ಹೋಗ್ಬಿಡೋಣ. ಅಲ್ಲಿರೋ ವಾಲ್ನ ಹಿಂದೆ ಒಂದು ರೆಸ್ಟೋರೆಂಟ್ ಇತ್ತು. ನಾವಲ್ಲೋಗಿ ಯಾರ ಹತ್ರ ಆದ್ರೂ ಸಹಾಯ ಕೇಳ್ಬೋದು ಕೂಗಿ. ಮೀರಾ ಮತ್ತೆ ಶ್ರುತಿ ಅವನ ಮಾತುಗಳನ್ನ ಕೇಳಿ ಸ್ವಲ್ಪ ನೆಮ್ಮದಿಯನ್ನು ಕಾಣ್ಕೊಳ್ತಾರೆ. ಮತ್ತೆ ಆ 3 ಜನ ಹಿಂದೆ ಇದ್ದ ಲಾನ್ ಕಡೆಗೆ ಹೋಗಲು ಶುರು ಮಾಡ್ತಾರೆ. ಅವರು ಆ ಲಾನ್ ನ ಹುಡ್ಕೊಂಡು ಹಿಂದ್ಗಡೆ ಹೋಗ್ತಾ ಇದ್ದಂತೆ ಅವ್ರಿಗೆ ಅನ್ಸತ್ತೆ ತಿರುಗಿ ಇದೇ ಜಾಗದಲ್ಲಿ ನಾವು ಓಡಾಡಿದ್ವಿ ಅಂತ. ಅವ್ರು ಹಾಗೆ ನಡ್ಕೊಂಡು ಹೋಗ್ತಿರ್ತಾರೆ. ಮತ್ತೆ ಸ್ವಲ್ಪ ಮುಂದೆ ಹೋಗ್ತಾರೆ. ಆದ್ರೆ ಅಚಾನಕವಾಗಿ ಅವರು ಹಿಂದೆ ತಿರುಗಿ ನೋಡಿದಾಗ ಮೀರಾ ಮಾಯವಾಗ್ಬಿಟ್ಟಿರ್ತಾಳೆ. ತುಂಬಾ ಭಯಗೊಂಡು ಅವರು ಹಿಂದಕ್ಕೆ ಓಡ್ತಾ ಓಡ್ತಾ ಅವಳ ಹೆಸರು ಕೂಗ್ತಾ ಇರ್ತಾರೆ. ಅವ್ರು ಒಂದು ರೂಮ್ ಒಳಗೆ ಬರ್ತಾರೆ. ಮತ್ತೆ ನೋಡ್ತಾರೆ ಮೀರಾ ಕೆಳಗೆ ಬಿದ್ದು ಬೋರ್ಲ್ ಮಲ್ಕೊಂಡಿರ್ತಾಳೆ. ಅವರು ಅವಳನ್ನ ಹಿಡ್ಕೊಳಕ್ಕೆ ಅಂತ ಪ್ರಯತ್ನ ಪಡ್ತಾ ಇರ್ಬೇಕಾದ್ರೆ ಮತ್ತೆ ಮೆಲ್ಲಿಗೆ ಭಯಗೊಳ್ತಾ ಅವಳನ್ನ ತಿರುಗಿಸಿದಾಗ, ಅವಳನ್ನ ಸರಿಯಾಗಿ ಮಲಗಿಸಿದಾಗ ಅಲ್ಲೊಂದು ವಿಚಿತ್ರ. ಅವಳ ದೇಹದ ಮೂಳೆಗಳು ಮುರಿತಾ ಕಾಲುಗಳು ಅಗಲ ಆಗತ್ತೆ. ಮತ್ತೆ ಒಂದು ಕಪ್ಪಾದ ಶಕ್ತಿ ಅವಳನ್ನ ನಿಧಾನವಾಗಿ ಎಳ್ಕೊಳ್ತಾ ಒಂದು ರೂಮಿನ ಕಡೆಗೆ ಕರ್ಕೊಂಡು ಹೋಗ್ಬಿಡತ್ತೆ. ಗೌರವ್ ಮತ್ತೆ ಶ್ರುತಿ ಅವಳ ಕಾಪಾಡೋ ಪ್ರಯತ್ನದಲ್ಲಿ ಅವಳ ಜೊತೆನೆ ಕೂತ್ಬಿಟ್ಟಿರ್ತಾರೆ. ಮತ್ತೆ ಒಂದು ಕ್ಷಣದಲ್ಲಿ ಮೀರಾಳ ಕತ್ತು ಅದಕ್ಕದೆ ಆಕಾಶವನ್ನು ತಿರ್ಕೊಂಡು ನೋಡಂಗಾಗತ್ತೆ. ಅವಳು ಗೌರವ್ನ ಕಣ್ಣುಗಳನ್ನ ಹಾಗೆ ಗುರಾಯಿಸ್ತಾ ನೋಡ್ತಾ ಇರ್ತಾಳೆ. ಅವಳ ಮುಖವು ಭಯಾನಕ ರೂಪದಲ್ಲಿ ವಿಕೃತವಾಗಕ್ಕೆ ಶುರುವಾಗ್ಬಿಡತ್ತೆ. ಅವಳ ದೇಹ ಕಪ್ಪಾಗ್ತಿದ್ದಂತೆ ಗೌರವ್ ಅವಳ ಕೈಗಳನ್ನ ಬಿಟ್ಬಿಡ್ತಾನೆ. ಇಲ್ಲ, ಇಲ್ಲಿ ಮೀರಾನ ಇಲ್ಲ. ಮೀರಾನ ಯಾರೋ ರೂಮ್ ಒಳಗೆ ಎಳ್ಕೊಂಡು ಹೋದಂತೆ ಭಾಸವಾಗತ್ತೆ. ಮತ್ತೆ ಅವಳು ಕತ್ಲಲ್ಲಿ ಮಾಯವಾಗ್ಬಿಡ್ತಾಳೆ. ಶ್ರುತಿ ತುಂಬಾನೇ ಭಯಗೊಂಡು ಅಲ್ಲೇ ಸ್ತಬ್ಧವಾಗಿ ಕೂತ್ ಬಿಟ್ಟಿರ್ತಾಳೆ. ಅವಳ ಕಣ್ಣುಗಳೀಗ ಗೌರವ್ ಕಡೆಗೆ ಹೋಗತ್ತೆ. ಮತ್ತೆ ಅವಳ ಮುಖದಲ್ಲಿ ಈಗ ಭಯ ಮತ್ತು ಹತಾಶೆಯ ವಾತಾವರಣವು ಕಾಣಿಸ್ತಾ ಇರತ್ತೆ. ನೀನ್ ಅವಳನ್ನ ಒಳಗೆ ಹೋಗಕ್ಕೆ ಯಾಕೆ ಬಿಟ್ಟೆ? ಏನು ಮಾತಾಡದೆ ಗೌರವ್ ಎದ್ದು ಬಂದು ಶ್ರುತಿನ ಕೈ ಹಿಡ್ಕೊಂಡು ಅವರಿಬ್ರು ಅಲ್ಲಿಂದ ಓಡಕ್ ಶುರು ಮಾಡ್ತಾರೆ. ಅವ್ರು ಎಲ್ಲಿವರೆಗೂ ಓಡ್ತಾ ಇರ್ತಾರೋ ಅಲ್ಲಿವರೆಗೂ ಅವರು ಲಾನ್ ರೀಚ್ ಆಗೋಕ್ ಮಾತ್ರ ಸಾಧ್ಯ ಆಗತ್ತೆ. ಗೌರವ್ ಆ ರೂಮಿನ ಬಾಗಿಲನ್ನ ಜೋರಾಗಿ ಮುಚ್ಚಿಬಿಡ್ತಾನೆ. ಮತ್ತೆ ಅಲ್ಲಿಂದ ಹೊರಗೆ ಬಂದು ಜೋರಾಗಿ ಉಸಿರಾಡ್ತಾ ಇರ್ತಾನೆ. ಇಲ್ಲಿ ಏನ್ ನಡೀತಾ ಇದೆ? ನೀನ್ ಯಾಕೆ ಅವಳನ್ನ ಒಳಗೆ ಹೋಗಕ್ಕೆ ಬಿಟ್ಬಿಟ್ಟೆ? ಅವಳು ಸತ್ತು ಹೋಗಿದ್ದಾಳೆ. ಅವಳು ನನ್ನ ಮೀರಾ ಆಗಿರ್ಲಿಲ್ಲ. ಹಾಗಾಗೋಕೆ ಖಂಡಿತ ಸಾಧ್ಯನೇ ಇಲ್ಲ. ಸಾಧ್ಯ ಇದೆ. ಈಗ ನಾನು ಮತ್ತೆ ನೀನು ಅಷ್ಟೇ ಇರೋದು ಇಲ್ಲಿ. ನಾವ್ ಆದಷ್ಟು ಬೇಗ ಇಲ್ಲಿಂದ ಹೊರಗಡೆ ಹೋಗ್ಬೇಕು. ಮೊದ್ಲು ಅರ್ಜುನ್, ಈಗ ಮೀರಾ, ನಾವಿಬ್ರು ಈ ಕೂಡ್ಲೆ. ಇಲ್ಲ ಶ್ರುತಿ, ನಾವ್ ಇಷ್ಟ ಬೇಗ ನಮ್ ನಂಬಿಕೆನ ಕಳ್ಕೋಬಾರದು. ಇಲ್ಲಿಂದ ಹೊರಗಡೆ ಹೋಗುವಂತ ಯಾವ್ದಾದ್ರು ಒಂದ್ ದಾರಿ ಇದ್ದೇ ಇರುತ್ತೆ. ಗೌರವ್ ಒಂದು ಗೋಡೆಯ ಬಳಿ ಹೋಗಿ ಜೋರಾಗಿ ಕೂಗಾಡ್ತಾ ಸಹಾಯ ಮಾಡಲು ಅಂಗ್ಲಾಚ್ತಾನೆ. ಅವನ ಶಬ್ದವು ಕತ್ತಲಿನ ರಾತ್ರಿಯಲ್ಲಿ ಎಲ್ಲ ಕಡೆ ಕೇಳಿಸ್ತಿರತ್ತೆ. ಕೇಳಿ, ಯಾರಾದ್ರೂ ಇದ್ದೀರಾ? ಯಾರಾದ್ರೂ ಇದ್ರೆ ದಯವಿಟ್ಟು ನನ್ಗೆ ಉತ್ತರ ಕೊಡಿ. ಆದ್ರೆ ಅಲ್ಲಿ ಯಾವುದೇ ಉತ್ತರವೂ ಅವನಿಗೆ ಸಿಗೋದಿಲ್ಲ. ಗೌರವ್ ತುಂಬಾನೇ ನಿರಾಸೆಗೊಂಡು ಸುಸ್ತಾಗಿ ಅಲ್ಲೇ ಕುಸಿದು ಬಿಡ್ತಾನೆ. ಶ್ರುತಿ ಏನು ಮಾತಾಡದೆ ಗೌರವ್ನ ಹಾಗೆ ನೋಡ್ತಾನೆ ಇರ್ತಾಳೆ. ಮತ್ತೆ ನಿಧಾನವಾಗಿ ಅಲ್ಲಿ ನಡೀತಾ ಇದ್ದದನ್ನೆಲ್ಲ ಅರ್ಥ ಮಾಡ್ಕೊಳ್ತಾ ಅವನ್ನ ಕೇಳ್ತಾಳೆ, ಇಲ್ಲಿ ಏನ್ ನಡೀತಾ ಇದೆ ಗೌರವ್? ನನಗೆ ಏನು ಗೊತ್ತಿಲ್ಲ ಶ್ರುತಿ. ನನಗೆ ಗೊತ್ತಿರೋದು ಏನಂತಂದ್ರೆ ಈ ಶೋ ಬಂದಾಗಿದ್ದು ಬರೀ ಕೇವಲ TRP ಇಂದ ಅಲ್ಲ ಶ್ರುತಿ. ಇಲ್ಲಿ ದಿಶಾ ಅನ್ನೋ ಒಂದು ಹುಡುಗಿ ಇಲ್ಲಿ ಸೂಸೈಡ್ ಮಾಡ್ಕೊಂಡಿದ್ಲು. ಅದಾದ್ಮೇಲೆ ತುಂಬಾ ಜನ ಅವಳ ಆತ್ಮನ ನೋಡಿದೀವಿ ಅಂತ ತುಂಬಾ ಜನ ಹೇಳಿದ್ರು. ಅದಾದ್ಮೇಲೆ ಶೋನ ಕ್ಲೋಸ್ ಮಾಡಿದಕ್ಕೆ ಕಾರಣ ಇದೇ ಶ್ರುತಿ. ಮತ್ತೆ ಈಗ ನಾವ್ ಏನ್ ಮಾಡೋಕೆ ಸಾಧ್ಯ? ಆ ಆತ್ಮಕ್ಕೆ ಏನ್ ಬೇಕು ಅಂತ ನಾವ್ ಇದನ್ನ ತಿಳ್ಕೊಳ್ಳೋದಕ್ಕೆ ಕನ್ಫೆಕ್ಷನ್ ರೂಮ್ಗೆ ಹೋಗ್ಲೇಬೇಕು. ಕನ್ಫೆಷನ್ ರೂಮ್? ಅವಳು ಅಲ್ಲೇ ನೇಣ ಹಾಕೊಂಡಿದ್ಲು. ಇಷ್ಟ ಇಲ್ದಿದ್ರು ಕೂಡ ಗೌರವ್ ಮಾತನ್ನ ಕೇಳಿ ಒಪ್ಕೊಳ್ತಾಳೆ. ಮತ್ತೆ ಜೊತೆಯಲ್ಲಿ ಅವರಿಬ್ರು ಮನೆ ಒಳಗಡೆ ಹೋಗಲು ಪ್ರಾರಂಭಿಸ್ತಾರೆ. ಅವರಿಬ್ರು ಅವ್ರು ಬಂದಿದ್ದ ದಾರಿಯನ್ನು ಹಿಡ್ಕೊಂಡು ಕನ್ಫೆಷನ್ ರೂಮಿನ ಕಡೆಗೆ ಹೋಗ್ತಾ ಇರ್ತಾರೆ. ಹಾಗೆ ನಡ್ಕೊಂಡು ಹೋಗ್ತಾ ಇದ್ದಂತೆ ಶ್ರುತಿ ಹಿಂದೆ ತಿರುಗಿ ನೋಡ್ತಾಳೆ. ಅಲ್ಲಿ ಗೌರವೇ ಇರೋದಿಲ್ಲ. ಏನು ಮಾತಾಡದೆ ಆ ಜಾಗದಿಂದ ಅವಳು ಓಡೋಗಕ್ಕೆ ಶುರು ಮಾಡ್ತಾಳೆ. ಅವಳ ಮುಖದಲ್ಲಿ ಕಣ್ಣೀರಿನ ನದಿ ಹರಿತಾ ಇರುತ್ತೆ. ಮತ್ತೆ ಅವಳ ಕಾಲುಗಳಿಗೆ ಚಕ್ರ ಕಟ್ಟಿದಂತೆ ಒಂದೇ ಸಮ ಓಡ್ತಿರ್ತಾಳೆ. ಗೌರವ್, ಗೌರವ್! ಅಚಾನಕವಾಗಿ ಯಾರೋ ಅವಳನ್ನ ಜೋರಾಗಿ ತಳ್ಳಿಬಿಡ್ತಾರೆ. ಮತ್ತೆ ಅವಳು ಆ ಕನ್ಫೆಷನ್ ರೂಮಲ್ಲಿ ಹೋಗಿ ಬಿದ್ದು ಬಿಡ್ತಾಳೆ. ಭಯ ಅವಳನ್ನು ಎಲ್ಲಾ ಕಡೆಯಿಂದ ಆವರಿಸ್ಕೊಂಡ್ಬಿಟ್ಟಿರುತ್ತೆ. ಮತ್ತೆ ಅವಳು ಮೇಲ್ ನೋಡ್ತಾಳೆ. ಅವಳ ಕಣ್ಣುಗಳು ಇನ್ನಷ್ಟು ಭಯಗೊಂಡ್ಬಿಟ್ಟಿರುತ್ತೆ. ವಿಶಾಲ ಆತ್ಮವು ಆ ರೂಮಿನ ಸೀಲಿಂಗ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದಂತೆ ಕಾಣುತ್ತೆ. ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದ ಮೊದ್ಲೇ ಬಾಗಿಲು ತೆರೆಯೋ ಶಬ್ದ ಕೇಳಿಸುತ್ತೆ. ಮತ್ತೆ ಅಲ್ಲಿ ಗೌರವ್ ಒಂದು ಸಾಧುವಿನ ಜೊತೆಗೆ ನಿಂತಿರ್ತಾನೆ. ಶ್ರುತಿ ಅದನ್ನ ನೋಡಿ ಸ್ತಬ್ಧವಾಗ್ಬಿಡ್ತಾಳೆ, ಗಾಬರಿಗೊಳ್ತಾ. ಯಾಕಂದ್ರೆ ಅವಳಿಗಲ್ಲಿ ಏನ್ ನಡೀತಾ ಇದೆ ಅಂತ ಅರ್ಥನೇ ಆಗೋದಿಲ್ಲ. ಸಾಧು ಮಂತ್ರವನ್ನು ಹೇಳ್ತಾ ರೂಮಿನೊಳಗೆ ಬಂದೇ ಬಿಡ್ತಾರೆ.
ಈಗ ನಿನ್ನ ಅವಶ್ಯಕತೆ ಮುಗೀತು. ಈಗ ನಿನಗೆ ಕೊನೆ ಬಲಿದಾನ ಸಿಕ್ಕಿದ್ರೆ ನನಗ್ ಮಾತು ಕೊಡು. ನೀನು ಗೌರವ್ ಮತ್ತೆ ಅವನ ಪರಿವಾರನ ಬಿಟ್ಟು ಹೋಗ್ತೀಯಾ ಅಲ್ವಾ? ವಿಶಾಲ ಆತ್ಮವು ಆ ಸಾಧುಗಳು ಹೇಳಿದ್ದ ಮಾತುಗಳನ್ನ ಕೇಳಿ ತಲೆ ಅಲ್ಲಾಡಿಸಿ ಒಪ್ಪಿಕೊಂಡಂತೆ ಕಾಣಿಸುತ್ತೆ. ಗೌರವ್ ಆ ಸಾಧುವಿನ ಜೊತೆಗೆ ಅಲ್ಲೇ ನಿಂತಿರ್ತಾನೆ. ಮುಖವು ಶಾಂತಿ ಮತ್ತು ನೆಮ್ಮದಿಯಿಂದ ಕೂಡಿರುತ್ತೆ. ಸುತ್ತಲೂ ತುಂಬಾ ಭಯಗೊಂಡ ವಾತಾವರಣವಿದ್ರೂ ಕೂಡ ಅವನು ಅಷ್ಟು ಭಯಗೊಳ್ಳದೆ ನಿಂತಿರ್ತಾನೆ. ಐ ಆಮ್ ಸಾರಿ ಶ್ರುತಿ. ದಿಶಾ ಬೇರೆ ಯಾರೂ ಅಲ್ಲ, ಅವಳು ನನ್ನ ತಂಗಿ. ಅವಳು ಮಾಟ ಮಂತ್ರ ಮತ್ತೆ ತಂತ್ರಗಳನ್ನ ಕಲ್ತು ಈ ಜಾಗದಲ್ಲಿ ಒಂದು ಆತ್ಮನ ಜಾಗೃತ ಮಾಡ್ಕೊಂಡ್ಳು. ಆದ್ರೆ ಅದನ್ನ ಅವಳು ಸಂಭಾಳಿಸಕ್ಕಾಗಿಲ್ಲ. ನಿಧಾನವಾಗಿ ಅವಳ ಶರೀರ ಮತ್ತೆ ಅವಳ ಉಸಿರನ್ನ ಅದು ತಕೊಂಡ್ಬಿಡ್ತು. ಮತ್ತೆ ಅದು ಅವಳನ್ನ ಪೂರ್ಣವಾಗಿ ವಶಪಡಿಸ್ಕೊತು. ನಮ್ಗೆ ಹೇಳಿದ್ರು ದಿಶಾ ಸತ್ತ ಮೇಲೂ ಕೂಡ ಅದರ ಆತ್ಮಕ್ಕೆ ಸರಿಯಾಗಿ ಶಾಂತಿ ಸಿಕ್ಕಿಲ್ಲ. ಸಾಧುವ್ರು ಹೇಳ್ತಿದ್ರು ಈ ಆತ್ಮಕ್ಕೆ ನಾವು ಶಾಂತಿ ಕೊಡಬೇಕು ಅಂದ್ರೆ 3 ಮನುಷ್ಯರ ಬಲಿ ಬೇಕಾಗಿತ್ತು. ನನ್ನ ತಂಗಿಗೆ ಶಾಂತಿ ಬೇಕು. ಅದಕ್ಕೋಸ್ಕರ ನಾನು ನನ್ನ ಗೆಳೆಯರನ್ನೇ ನಾನು ಬಲಿ ಕೊಟ್ಟೆ. ಸಾಧ್ಯ ಆದ್ರೆ ನನ್ನನ್ನು ಕ್ಷಮಿಸ್ಬಿಡು, ನಾನು ಅಮಾಯಕ. ಹೀಗೆ ಹೇಳ್ತಾ ಹೇಳ್ತಾ ಗೌರವ್ ಮತ್ತೆ ಸಾಧು ಇಬ್ರು ರೂಮಿಂದ ಹೊರಗಡೆ ಬಂದೇ ಬಿಡ್ತಾರೆ. ಮತ್ತೆ ಆ ರೂಮಿನ ಬಾಗಿಲು ಅದಕ್ಕದೆ ಮುಚ್ಕೊಳ್ಳೋಕೆ ಶುರು ಆಗ್ಬಿಡತ್ತೆ. ಆ ಆತ್ಮವು ಶ್ರುತಿಯ ಕಡೆಗೆ ನೋಡ್ತಾ ಮೇಲಿಂದ ಎಗರು ಬಿಡತ್ತೆ. ಆ ರೂಮಲ್ಲಿ ಕಿರ್ಚಾಟ ಮತ್ತು ಚೀರಾಟದ ಶಬ್ದವು ಜೋರಾಗಿ ಕೇಳಿಸ್ತಾ ಇರತ್ತೆ. ತಿಶಾಳ ಆತ್ಮ ಮತ್ತೆ ಶ್ರುತಿ ಅವರಿಬ್ಬರ ಚೀರಾಟದ ಜೊತೆಗೆ ಅಲ್ಲಿ ಅರ್ಜುನ್ ಮತ್ತೆ ಮೀರಾಳ ಆತ್ಮವು ಕೂಡ ನಿಂತಿರುತ್ತೆ. ಅವರ ಕಣ್ಣುಗಳಲ್ಲಿ ಕೋಪದ ಕ್ರೋಧವು ಕಾಣಿಸ್ತಾ ಇರತ್ತೆ. ಒಂದು ಜೋರಾದ ರಭಸದಲ್ಲಿ ಅವನು ಎಗ್ಗರ್ಕೊಂಡು ಬಂದ್ಬಿಡ್ತಾನೆ. ಮತ್ತೆ ದಿಶಾನ ಜೋರಾಗಿ ತಳ್ಳಿ ಅಲ್ಲೇ ಸಾಯಿಸ್ಬಿಡ್ತಾನೆ. ಶ್ರುತಿ, ಗೌರವ್ ಮತ್ತೆ ಆ ಸಾಧುವಿನ ಕತ್ತಲ್ಲಿ ಒಂದು ತಾಯ್ತವಿದೆ. ಅದೇ ಅವನನ್ನ ಕಾಪಾಡಿರೋದು. ನೀನು ಹೋಗಿ ಅದನ್ನ ಅವರಿಂದ ಕಿತ್ತು ಬಿಸಾಕು. ಶ್ರುತಿ ಜೋರಾಗಿ ಮತ್ತು ನಡುಗುತ್ತಾ ಕಷ್ಟಪಟ್ಟು ಎದ್ದು ನಿಂತ್ಕೊಳ್ಳಲು ಪ್ರಯತ್ನ ಪಡ್ತಾಳೆ. ಕಷ್ಟಪಟ್ಟು ಎದ್ದು ನಿಂತ್ಕೊಂಡು ಹಿಂದೆ ತಿರುಗು ನೋಡ್ದೆ ಅವಳ ರೂಮಿಂದ ಓಡೋಗಕ್ಕೆ ಶುರು ಮಾಡ್ತಾಳೆ. ಓಡ್ತಾ ಓಡ್ತಾ ಶ್ರುತಿ ಆ ರೂಮಿನ ಕೆಳಗೆ ಬಿದ್ದಿದ್ದ ಒಂದು ದಂಡವನ್ನು ನೋಡ್ತಾಳೆ. ಅವಳು ಅದನ್ನ ಕೈಗೆ ತಗೊಳ್ತಾಳೆ. ಅವಳ ಕೈಗಳು ನಡುಗುತ್ತಾ ಇರತ್ವೆ. ಆದ್ರೆ ಆ ಕೋಲು ಮಾತ್ರ ಸ್ಟಿಫ್ ಆಗಿ ಹಿಡ್ಕೊಂಡೇ ಓಡ್ತಾ ಇರ್ತಾಳೆ. ಅವಳು ಓಡ್ತಾ ಇದ್ದಂತೆ ಗೌರವ್ ಮತ್ತೆ ಸಾಧು ಮುಂದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದದನ್ನ ನೋಡ್ತಾಳೆ. ಅವಳ ಎಲ್ಲ ಶಕ್ತಿಯನ್ನು ಪ್ರದರ್ಶಿಸ್ತಾ ಜೋರಾಗಿ ಕೋಲಿಂದ ಅವರಿಬ್ರು ತಲೆಗೆ ಹೊಡೆದು ಬಿಡ್ತಾಳೆ. ಅವರಿಬ್ರು ಅಲ್ಲೇ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದು ಬಿಡ್ತಾರೆ. ತಕ್ಷಣ ಅವಳು ಅವರ ಕತ್ತಲ್ಲಿದ್ದ ತಾಯ್ತವನ್ನು ಕೈಗೆ ಕಿತ್ಕೊಳ್ತಾಳೆ. ತಿಶಾಳ ಕಿರ್ಚಾಟವು ಇಡೀ ಮಹಲ್ಲು ನಡುಗುವಂತೆ ಮಾಡಿಬಿಡುತ್ತೆ. ಆ ಕಿರ್ಚಾಟದ ಶಬ್ದಕ್ಕೆ ಗೌರವ್ ಮತ್ತೆ ಸಾಧು ಇಬ್ಬರು ಎಚ್ಚರಗೊಳ್ತಾರೆ. ಗೌರವ್ ನೋಡ್ತಾನೆ ಶ್ರುತಿ ಅವ್ರ ಎದುರುಗಡೆನೆ ನಿಂತಿರ್ತಾಳೆ. ಮತ್ತೆ ಆ ಸಾಧುವಿನ ಜೊತೆಗೆ ಓಡೋಗಕ್ಕೆ ಶುರು ಮಾಡ್ತಾನೆ. ಆದರೆ ಸಮಯ ಅವರಿಗೋಸ್ಕರ ಕಾಯಕ್ಕೆ ಸಿದ್ಧವಿರಲ್ಲ. ತಿಶಾಳ ಆತ್ಮ ಅವ್ರ ಮೇಲೆ ಎದುರು ಬೀಳುತ್ತೆ. ಅವಳ ಕ್ರೋಧವನ್ನು ನಿಲ್ಸೋರು ಯಾರೂ ಇರಲ್ಲ. ಈಗ ಒಂದೇ ಕ್ಷಣದಲ್ಲಿ ಅವಳು ಇಬ್ಬರ ಕತ್ತನ್ನು ಹಿಸುಕಾಕ್ಬಿಡ್ತಾಳೆ. ಶ್ರುತಿ ಇದನ್ನ ನೋಡ್ತಾ ಕುಸಿದು ಬಿಡ್ತಾಳೆ. ಅವಳ ಮುಖದಲ್ಲಿ ಕಣ್ಣೀರಿನ ಕೋಡಿ ಹರಿತಾ ಇರತ್ತೆ. ಕೈಯಲ್ಲಿ ಆ ತಾಯ್ತವನ್ನು ಹಿಡ್ಕೊಂಡು ಆ ಭಯಾನಕವಾದ ದೃಶ್ಯವನ್ನು ನೋಡ್ತಾ ಭಯದಿಂದ ನಡುಗು ಬಿಡ್ತಾಳೆ. ರಾತ್ರಿಯ ಸಮಯ ಮುಗಿದೋಗತ್ತೆ. ಮತ್ತೆ ಮರುದಿನ ಶ್ರುತಿ ಮನೆ ಗೇಟಿಂದ ಹೊರಗೆ ಬರ್ತಾಳೆ. ಅವಳ ಬಟ್ಟೆಗಳೆಲ್ಲ ಗಲೀಜಾಗ್ಬಿಟ್ಟಿರತ್ವೆ. ಅವಳ ಕೈ ಮತ್ತು ಕಾಲುಗಳಲ್ಲಿ ರಕ್ತಸ್ರಾವ ಆಗ್ತಾ ಇರತ್ತೆ. ಮತ್ತೆ ಈ ಕಥೆಯು ಇಲ್ಲೇ ಸಮಾಪ್ತಿ ಆಗ್ಬಿಡತ್ತೆ.